ನಮಸ್ಕಾರ, ನನ್ನ ಹೆಸರು ಅಂಜಲಿ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, KPSS ನಾಡು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಲಾವಣ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೊಸನಾಡು. ಅಧ್ಯಾಯ 1, ಚಟುವಟಿಕೆ 1. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಚಟುವಟಿಕೆ 1.5ರಲ್ಲಿ ವಿಭಜನೆ ಕ್ರಿಯೆ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮದ್ಯಸಾರ ದೀಪ, ಫೆರಸ್ ಸಲ್ಫೇಟ್, ಪ್ರಾಣದ ಇಕ್ಕಳ. ಪ್ರಾಣಾಳವನ್ನು ತೆಗೆದುಕೊಂಡು ಅದನ್ನು ಇಕ್ಕಳದಿಂದ ಹಿಡಿದುಕೊಳ್ಳಬೇಕು. ಅದರಲ್ಲಿ ಸ್ಪ್ಯಾಚುಲರ್ ಸಹಾಯದಿಂದ ಫೆರಸ್ ಸಲ್ಫೇಟ್ ಹಳ್ಳುಗಳನ್ನು ಹಾಕಬೇಕು. ಫೆರಸ್ ಸಲ್ಫೇಟ್ ಹಳ್ಳುಗಳು ಹಸಿರು ಬಣ್ಣದಲ್ಲಿ ಇರುತ್ತವೆ ಮತ್ತು ಮದ್ಯಸಾರ ದೀಪವನ್ನು ಹಚ್ಚಬೇಕು. ಮದ್ಯಸಾರ ದೀಪದಿಂದ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅದು ಬಣ್ಣ ಬದಲಾಗುತ್ತದೆ. ಬಣ್ಣ ಬದಲಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಫೆರಸ್ ಸಲ್ಫೇಟ್ ವಿಭಜನೆಗೊಂಡು ಫೆರಸ್ ಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತದೆ. ಧನ್ಯವಾದಗಳು.